ಅಂತಂದ್ರ ನಾವು ಜುಲೈ 3ನೇ ತಾರೀಕು 2026ರಂದು ಫ್ರೀಡಂ ಪಾರ್ಕ್ ನಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ನಾವೊಂದು ಜನಾಗ್ರಹ ಸಮಾವೇಶ ದಲಿತ ಜನಾಗ್ರಹ ಸಮಾವೇಶವನ್ನ ಹಮ್ಮಿಕೊಂಡಿರ್ತೀವಿ. ಆ ದಲಿತ ಜನಾಗ್ರಹ ಸಮಾವೇಶಕ್ಕ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಎಲ್ಲ ಜಿಲ್ಲೆಗಳಿಂದ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಬೇಕು. ಈ ಮೂಲಕ ನ್ಯೂಸ್ ಕಡೆಯಿಂದ ವರದಿಗಾರರಿಂದ ಇದನ್ನ ಹೆಚ್ಚಾಗಿ ನೀವು ಪ್ರಕಟಣೆ ಮಾಡಿ ಇದನ್ನ ಯಶಸ್ವಿಗೊಳಿಸಬೇಕಂತ ಹೇಳಿ ಈ ಮೂಲಕ ಕೇಳ್ಕೊತೀವಿ. ನಾವು ದಲಿತ ಜನಾಗ್ರಹ ಸಮಾವೇಶದ 19 ಹಕ್ಕೊತ್ತಾಯಗಳು ಇರ್ತವೆ. ಈ ಹಕ್ಕೊತ್ತಾಯಗಳನ್ನ ನಾವು ಸರ್ಕಾರಕ್ಕೆ ಮಾಡ್ಲಕತ್ತೀವಿ. ಯಾಕೆ ಸರ್ಕಾರಕ್ಕೆ ಮಾಡ್ಲಕತ್ತೀವಿ ಅಂತಂದ್ರ ದಲಿತರಿಗೆ ಬಂದಂತ ಫಂಡ್ ಅನ್ನ ಅವರು ಬೇರೆ ಬೇರೆ ಯೋಜನೆಗಳಿಗೆ ಬಳಸ್ಕೊಳ್ತಾ ಇರೋದ್ರಿಂದ ನಮ್ಮ ಫಂಡ್ ನಮಗೆ ದೊರಕ್ತಾ ಇಲ್ಲ. ಈಗ ಗ್ಯಾರಂಟಿ ಯೋಜನೆಗಳನ್ನ ಮಾಡ್ಕೊಂಡಿರುವ ಕಾರಣಕ್ಕಾಗಿ SCP TSP ಅಡಿಯಲ್ಲಿ ಬಂದಂತಹ ಅನುದಾನವನ್ನ ನಾವು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿ ಅವ್ರು ಹೇಳ್ತಾರ, ಉತ್ತರ ಕೊಡ್ತಾರ ನಮಗ. ನಾವು SCP TSP ಹಣ ಏನ್ ಮಾಡಿರಿ, ನೀವು ಬಂದಂತ ಫಂಡ್ ಏನ್ ಮಾಡಿರಿ ಅಂತ ಕೇಳಿದಾಗ ಸರ್ಕಾರದ ಅಧೀನದಲ್ಲಿರುವಂತಹ ಅಧಿಕಾರಿಗಳು ನಮಗ ಗ್ಯಾರಂಟಿ ಯೋಜನೆಗಳು ಬಳಕೆ ಮಾಡ್ಕೊಳತಿದೀವಿ ಅಂತ ಹೇಳಿ ನಮಗ ಉತ್ತರ ಕೊಡ್ತಾರ. ಮತ್ತೆ ನಮ್ಮ ಫಂಡ್ ಎಲ್ಲಿ ಹೋಯ್ತು? ಇದಕ್ಕೆ ಸರ್ಕಾರನೇ ನೇರ ಹೊಣೆ ಇರ್ತದೆ. ಸರ್ಕಾರ ಇದಕ್ಕೆ ಉತ್ತರ ಕೊಡ್ಬೇಕು. ನಾವು ದಲಿತರು ನಾವು ಹೀಗೆ ಕೂತ್ರೆ ನಡೆಯಲ್ಲ. ಅದಕ್ಕೋಸ್ಕರ ಇದೊಂದು ದಲಿತ ಜನಾಗ್ರಹ ಸಮಾವೇಶ ಅಂತೇಳಿ ಹಮ್ಮಿಕೊಂಡಿದ್ವಿ. ಇದು ಇವತ್ತು ಒಂದು ದಿನದ ಸಮಾವೇಶ ಇರೋದ್ರಿಂದ ಇದು 19 ಹಕ್ಕೊತ್ತಾಯಗಳನ್ನ ನಾವು ಸರ್ಕಾರಕ್ಕೆ ಮಾಡ್ಲತ್ತೀವಿ. ಈ 19 ಹಕ್ಕೊತ್ತಾಯಗಳು ಸರ್ಕಾರ ಗಮನಕ್ಕೆ ಬಂದಿಂದ ಇದಕ್ಕೋಸ್ಕರ ಏನಾದ್ರೂ ಅವರು ಕಾರ್ಯನಿಯೋಜನೆ ಮಾಡ್ಕೊಂಡು ಇದನ್ನ ಹಕ್ಕೊತ್ತಾಯ ಮಾಡಿದ್ದನ್ನ ಅವರು ಯಶಸ್ವಿ ಮಾಡಿಸಿ ನಮಗ ಅದನ್ನ ಏನು ನಮ್ಮ ಫಂಡ್ ಬರೋದಲ್ಲ ಅದನ್ನ ನಮಗ ಅನುದಾನವಾಗಿ ನಮಗೆ ನೀಡಿದ್ದೇ ಕರೆಯಾದಲ್ಲಿ ನಾವು ಈ ಸಮಾವೇಶವನ್ನ ಇಲ್ಲಿಗೆ ಮುಗಿಸ್ತೀವಿ. ಇದನ್ನ ಇವರು ಯಾವುದೇ ನಾವು ಹಕ್ಕೊತ್ತಾಯ ಮಾಡಿದ್ರು ಯಾವುದೇ ಒಂದು ಗಮನಕ್ಕೆ ತಗೊಳ್ಳಾರ್ದೆ ಮತ್ತೇನೆ ನೆಗ್ಲೆಕ್ಟ್ ಮಾಡಿ ಯೋಜನೆಯನ್ನ ನಮ್ಮ ಅನುದಾನ ಬರುವಂತ ಯೋಜನೆಯನ್ನ ನಮಗ ಕೊಡ್ಲಿಲ್ಲ ಅಥವಾ ನಮಗ ಯಾವುದೇ ನಿಗಮಗಳಿಂದ ನಮಗ ಅದನ್ನ ಯಶಸ್ವಿಗೊಳಿಸ್ಲಿಲ್ಲ ಅಂತ ನಾವು ಮತ್ತೊಮ್ಮೆ ಇದೇ ತರ ದಲಿತ ಜನಾಗ್ರಹ ಸಮಾವೇಶವನ್ನ ನಿರಂತರವಾಗಿ ನಾವು ದಲಿತರು ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಈಗ ಮುಖ್ಯವಾಗಿ ಹೇಳ್ಬೇಕಂದ್ರೆ PTCL ಕಾಯ್ದೆಯನ್ನ ಅವ್ರು ಏನ್ ಮಾಡ್ತಾರ, ಕಾಯ್ದೆ ಐತಿ ಅಷ್ಟೇ ತೋರಿಸ್ಕೊಳ್ಳೋಕೋಸ್ಕರ ಕಾಯ್ದೆ ಇಟ್ಟಿರ್ತಾರ. ಯಾರ ದಲಿತರು ಹೋಗಿ ಅದನ್ನ ಪ್ರಶ್ನೆ ಮಾಡಲ್ಲ. ಎಲ್ಲೋಗ್ಯದ ನಮ್ದು PTCL ಅಂದ್ರೇನು, SCP TSP ಅಂದ್ರೆ ಏನು ಅನ್ನೋದು ಅವ್ರಿಗೆ ಐಡಿಯಾನೇ ಇಲ್ಲ. ಅದಕ್ಕೋಸ್ಕರ ಅದನ್ನ ಅವರು ದುರ್ಬಳಕೆ ಮಾಡ್ಕೊಳ್ತಾ ಬಂದಿರ್ತಾರ. ಈಗ ರೀಸೆಂಟ್ ಆಗಿ ಪರಿಶಿಷ್ಟರ ಮೇಲಿನ ದೌರ್ಜನ್ಯ ಪ್ರಕರಣಗಳ ಬಗ್ಗೆ DCRE ಪೊಲೀಸ್ ಠಾಣೆಗಳ ಕರ್ತವ್ಯ ಬದ್ಧ ಅಧಿಕಾರಿಗಳನ್ನ ಒಂದು ಮೂಲಭೂತ ಸೌಕರ್ಯವಾಗಿ SC ST ದವರಿಗೆ ಒದಗಿಸ್ಬೇಕಂತೇಳಿ ಅದನ್ನ ಘೋಷಣೆ ಮಾಡಿರ್ತಾರ. ಇದೊಂದು SC ಅಟ್ರಾಸಿಟಿ ಆಕ್ಟ್ ಅನ್ನ ಇದು ಮಾಡೋದು ಅಂದ್ರ ನ್ಯೂನ್ಯತೆ ಮಾಡುವಂತದ್ದು ಅಥವಾ ಕಾಯ್ದೆಯನ್ನ ಜಾಸ್ತಿ ಜಾರಿಗೆ ತರಬಾರದು ಅನ್ನೋ ಉದ್ದೇಶಕ್ಕಾಗಿ ಇದೊಂದು DCRE ಅನ್ನುವಂತ ಒಂದು ಕುಂಟು ನೆಪ ಇರುವಂತ ಪೊಲೀಸ್ ಠಾಣೆ ಅಂತ ನಿರ್ವಹಿಸಿರ್ತಾರ. ಯಾಕಂತಂದ್ರೆ ಈಗ ಪ್ರೆಸೆಂಟ್ ಇದ್ದಂತ SC ST ಪೊಲೀಸ್ ಠಾಣೆಗಳು ಕಾರ್ಯನಿರ್ವಹಿಸ್ತಾ ಇದ್ವು. ಅದನ್ನ ಬಿಟ್ಟು ಇದನ್ನ ಸಪರೇಟ್ ಆಗಿ ಮಾಡಿನ SC ST ಕಾಯ್ದೆಯನ್ನ ಅದನ್ನ ಇದು ಮಾಡ್ಲಕತ್ತಾರ, ಸರ್ಕಾರದ ಗಮನಕ್ಕೆ ಕಮ್ಮಿ ತಗೊಂಡ್ ಬರತ್ತಾರ. ಸೊ ಇವೆಲ್ಲ ನಮ್ಮ ಹಕ್ಕೊತ್ತಾಯಗಳು ಇರ್ತಾವ. 19 ಹಕ್ಕೊತ್ತಾಯಗಳನ್ನ ನಾವು ಸರ್ಕಾರಕ್ಕೆ ನಾವು ಗಮನಕ್ಕೆ ತರ್ಲಕತ್ತೀವಿ. ಅದಕ್ಕೋಸ್ಕರ ಇದೊಂದು ಪ್ರೆಸ್ ಮೀಟ್ ಮಾಡಿರ್ತದ. ನೀವು ಬರ್ರಿ, ನೀವು ಮನೆಯವರನ್ನ ಕರ್ತಣ್ಣಿ, ಹೆಚ್ಚಾಗಿ ಮಹಿಳೆಯರು ಭಾಗವಹಿಸ್ಬೇಕಂತ ಹೇಳಿ ಈ ಮೂಲಕ ನಾನು ಕೇಳ್ರಿ.